ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಬ್ಯಾಲೆನ್ಸ್ ಶೀಟಿನ ಫಾರ್ಮ್ಯಾಟನ್ನು ನೋಡಿದ್ವಿ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಯಾವ ರೀತಿ ಇರ್ತದೋ ಅಂತ ನಾವು ಸ್ಟಡಿಯನ್ನು ಮಾಡಿದ್ವಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ದೇರ್ ಆರ್ ಟೂ ಹೆಡ್ಡಿಂಗ್ಸ್, ಒನ್ ಈಸ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಅನದರ್ ಒನ್ ಈಸ್ ಅಸೆಟ್ಸ್. ಫಸ್ಟ್ ಲಯಬಿಲಿಟೀಸ್ ಎಟ್ ದ ಟಾಪ್, ಅಸೆಟ್ಸ್ ಎಟ್ ದ ಬಿಲೋ. ಲಯಬಿಲಿಟೀಸ್ ಒಳಗಡೆ ಅಗೇನ್ 4 ಹೆಡ್ಡಿಂಗ್ಗಳು ಬರ್ತದೆ. ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ, ಅದಾದ ನಂತರ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಅಂತ ಕರಿತೀವಿ, ಅದಾದ ನಂತರ ನಾನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಅಸೆಟ್ಸ್ ವಿ ಹ್ಯಾವ್ ಓನ್ಲಿ 2 ಹೆಡ್ಡಿಂಗ್ಸ್, ದಟ್ ಈಸ್ ನಾನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಸೊ ಈ ರೀತಿ ಒಂದು ಫಾರ್ಮ್ಯಾಟನ್ನು ನೋಡ್ಕೊಂಡು ಬಂದಿದ್ವಿ. ಈಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಚರ್ಚಿಸುವಂತಹ ಸಮಯ. ಹಾಯ್ ಎವ್ರಿಬಡಿ, ದಿಸ್ ಈಸ್ ವಿಕಾಸ್ ಮಂಟೆ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ 6 ಮಾರ್ಕ್ಸ್ಗೆ ಬರುವಂತಹ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಶೆಡ್ಯೂಲ್ 3 ಕಂಪನೀಸ್ ಆಕ್ಟ್ 2013 ಯಾವ ರೀತಿ ನಾವು ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ನಲ್ಲಿ ನೋಡುವ. ಸೊ ಯಾರೆಲ್ಲ ಆ ಎಪಿಸೋಡನ್ನು ನೋಡಲ್ದನ, ಫಸ್ಟ್ ಎಪಿಸೋಡ್ ಇಂಟ್ರೊಡಕ್ಷನ್ ವಿಡಿಯೋನ ನೋಡಲ್ದೆ ಡೈರೆಕ್ಟ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಆ ವಿಡಿಯೋನ ನೋಡಿದ ನಂತರ ಇದನ್ನು ನೋಡಿದರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಸೊ ನಿಮಗೆ ಆ ವಿಡಿಯೋ ಬೇಕಿದ್ದರೆ ಇಲ್ಲಿ ಮೇಲ್ಗಡೆ ಐ ಬಟನ್ನಲ್ಲಿ ಕೂಡ ನಿಮಗೆ ಸಿಗ್ತದೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು. ಸೊ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಅದನ್ನು ಕೂಡ ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಇನ್ಸ್ಟಾನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇನ್ಸ್ಟಾ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ಮಿಸ್ಟರ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ ಮೇಲೆ ಈಗ ಒಂದು ಕ್ವಶನ್ ಕಾಣ್ತಾ ಇದೆ. ಸೊ ಈ ಕ್ವಶನನ್ನು ಸಾಲ್ವ್ ಮಾಡುವಂಥದ್ದು ಇದು ಕ್ವಶನ್ ನಂಬರ್ 7 ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ಇರುವಂತಹ ಕ್ವಶನ್. ಇದಾದ ನಂತರ ನಾವು ಮಾಡಲ್ ಕ್ವಶನ್ ಪೇಪರನ್ನು ಕೂಡ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡುವ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಫ್ ಜಿಂದಾಲ್ ಕಂಪನಿ. ಜಿಂದಾಲ್ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು 31/3/2018 ಆಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013. ಸೊ ಈ ಒಂದು ಕಾಯ್ದೆಯ ಪ್ರಕಾರ 2013 ಕಾಯ್ದೆ ಶೆಡ್ಯೂಲ್ 3 ಪ್ರಕಾರ ಒಂದು ಬ್ಯಾಲೆನ್ಸ್ ಶೀಟನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡಬೇಕು ಅಂತ ನೋಡುವ. ಅದಕ್ಕಿಂತ ಮುಂಚೆ ಫಸ್ಟ್ ಎಂಟೈರ್ ಕ್ವಶನ್, ಯಾವುದೇ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಟಾಪ್ ಟು ಬಾಟಮ್ ಕ್ವಶನನ್ನು ಒಂದ್ಸಲ ಓದಬೇಕು. ಮೊದಲನೇದು ಶೇರ್ ಕ್ಯಾಪಿಟಲ್. ವೆರಿ ಸಿಂಪಲ್ ಟೆಕ್ನಿಕನ್ನು ಹೇಳ್ತೀನಿ, 2ರಾಗ 1 ಆಗಬೇಕು. ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಶುಡ್ ಬಿ ಲಯಬಿಲಿಟೀಸ್ ಅಥವಾ ಅಸೆಟ್ಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಶುಡ್ ಬಿ ಎಕ್ಸ್ಪೆನ್ಸಸ್ ಆರ್ ಇನ್ಕಮ್ಸ್. ಈಗ ಶೇರ್ ಕ್ಯಾಪಿಟಲ್ ಅನ್ನೋದು ಇಕ್ವಿಟಿ ಆ್ಯಂಡ್ ಲಯಬಿಲಿಟಿನಲ್ಲಿ ಬರ್ತದೆ. ವೆರಿ ಸಿಂಪಲ್. ಸೊ ಫಸ್ಟ್ ಪಾಯಿಂಟ್ ಈಸ್ ಡನ್. ಈಗ ನೆಕ್ಸ್ಟ್ ನೀವೇನು ವಿಚಾರ ಮಾಡಬೇಕು, ಲಯಬಿಲಿಟಿ ಒಳಗಡೆ ಏನೋ ಬರ್ತದೆ, ಆದರೆ ಹತ್ತಿರ ಒಳಗಡೆ ಮತ್ತೆ 4 ಹೆಡ್ಡಿಂಗ್ಸ್ ಇದೆಯಲ್ಲ, ಸೊ ಅಲ್ಲಿ ಬರ್ತದ ಅಂತ ವಿಚಾರ ಮಾಡಬೇಕು. ಶೇರ್ ಕ್ಯಾಪಿಟಲ್ ಇರೋದ್ರಿಂದ ದೇರ್ ಆರ್ 2 ಹೆಡ್ಡಿಂಗ್ಸ್ ರಿಲೇಟೆಡ್ ಟು ಶೇರ್ಸ್. ನಂಬರ್ 1 ಈಸ್ ಶೇರ್ ಹೋಲ್ಡರ್ಸ್ ಫಂಡ್ ಆ್ಯಂಡ್ ನಂಬರ್ 2 ಈಸ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್. ಈಗ 2ನೇ ಹೆಡ್ಡಿಂಗ್ ಅದೇನು ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್ ಅಂತ ಕರಿತೀವಿ, ಅದು ನಮಗೆ ಎಲ್ಲಿಯೂ ಕಾಣೋದಿಲ್ಲ, ಅದು ಯಾವುದೇ ಪ್ರಾಬ್ಲಮ್ನಲ್ಲಿ ಬರಲ್ಲ. ಸೊ 2ನೇ ಹೆಡ್ಡಿಂಗ್ ಹೋಯಿತು. ಮೊದಲನೇ ಹೆಡ್ಡಿಂಗ್ ಯಾವುದು, ಶೇರ್ ಹೋಲ್ಡರ್ಸ್ ಫಂಡ್. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಒಳಗಡೆ ಇದು ಶೇರ್ ಕ್ಯಾಪಿಟಲ್ ಅಂತ ಡೈರೆಕ್ಟ್ಲಿ ಬರಿತೀವಿ. ಅದಾದ ನಂತರ ಅಲ್ಲೇ ಇದು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇದು ಕೂಡ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಇದು ಕೂಡ ಯಾರಿಗೆ ಸಂಬಂಧಪಟ್ಟಂಥದ್ದು, ಶೇರ್ ಹೋಲ್ಡರ್ಸ್ಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಓಕೆ, ನೆಕ್ಸ್ಟ್ 10% ಡಿವೆಂಚರ್ಸ್. ಡಿವೆಂಚರ್ಸ್ ಅಂದರೆ ಏನು, ಡಿವೆಂಚರ್ಸ್ ಅಂದರೆ ಸಾಲ, ಮತ್ತು ಸಾಲ ಅನ್ನೋದು ಲಯಬಿಲಿಟಿನೋ ಅಥವಾ ಅಸೆಟೋ, ಅದು ಕೂಡ ಲಯಬಿಲಿಟಿ. ಡೆಟ್, ಡಿ ಫಾರ್ ಡಿವೆಂಚರ್, ಡೆಪ್ಟ್. ಡೆಪ್ಟ್ ಅಂತ ಹೆಂಗೆ ಕರಿತೀವಿ, ಡೆಟ್ ಅಂತ ಹೆಂಗೆ ಕರಿತೀವಿ, ಅದು ಸಾಲ. ಸಾಲ ಅನ್ನೋದು ಲಯಬಿಲಿಟಿ. ಈಗ ಲಯಬಿಲಿಟಿ ಒಳಗಡೆ ಮತ್ತೆ ಎಲ್ಲಿ ಬರ್ತದೆ, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲ, ಅದು ಶೇರ್ಸ್ ಅಲ್ಲ. ಶೇರ್ಸ್ ಅಂದರೆ ಮಾಲಕರು, ಇದು ಸಾಲ ಅಂದರೆ ಹೊರಗಿನವರು. ಶೇರ್ ಹೋಲ್ಡರ್ಸ್ನ ಬರೋಂಗಿಲ್ಲ. 2ನೇ ಹೆಡ್ಡಿಂಗ್ ನಂತರ ಏನೂ ಬರೋಂಗಿಲ್ಲ. 3ನೇ ಹೆಡ್ಡಿಂಗ್ ನಾನ್ ಕರೆಂಟ್ ಲಯಬಿಲಿಟಿ ಅಂದರೆ ದೀರ್ಘಾವಧಿ. ಎಸ್, ಡಿವೆಂಚರ್ಸ್ ಕಂಪಲ್ಸರಿ ನಾನ್ ಕರೆಂಟ್ ಲಯಬಿಲಿಟಿ ಒಳಗಡೆ ಬರ್ತದೆ. ಹತ್ತಿರ ಒಳಗಡೆ ಮತ್ತೆ ಎಲ್ಲಿ ಬರ್ತದಪ್ಪ ಅಂದರೆ ಈ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಏನು ಹೆಡ್ಡಿಂಗ್ ಹಾಕ್ತೀವಿ ಅಲ್ಲಿ ಇದನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ಕ್ರೆಡಿಟರ್ಸ್. ಎಸ್, ಡೆಫಿನೆಟ್ಲಿ ಲಯಬಿಲಿಟಿ. ಬಿಲ್ಸ್ ಪೇಬಲ್. ಎಸ್, ಡೆಫಿನೆಟ್ಲಿ ಲಯಬಿಲಿಟಿ. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಇಬ್ಬರು ಅಣ್ಣ ತಮ್ಮ ಇದ್ದಂಗೆ ಅವರು, 2 ಸೇಮ ಇದ್ದಂಗೆ ಅವು. ಸೊ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಏನಪ್ಪ ಅಂದರೆ ದೇ ಬೋತ್ ಆರ್ ಲಯಬಿಲಿಟೀಸ್. ಆ್ಯಂಡ್ ಲಯಬಿಲಿಟೀಸ್ ಒಳಗಡೆ ದೇರ್ ಆರ್ 4 ಹೆಡ್ಡಿಂಗ್ಸ್ 1 and 2. ಶೇರ್ ಹೋಲ್ಡರ್ಸ್ ಅದಕ್ಕೆ ಸಂಬಂಧ ಬರೋಂಗಿಲ್ಲ. ನಾನ್ ಕರೆಂಟ್ ಅಂದರೆ ಲಾಂಗ್ ಟರ್ಮ್, ನೋ, ದಿಸ್ ಬೋತ್ ಆರ್ ಶಾರ್ಟ್ ಟರ್ಮ್. ಹಾಗಾದರೆ ಇವೆರಡೂ ಎಲ್ಲಿ ಬರ್ತಾವಪ್ಪ ಅಂದರೆ ಕರೆಂಟ್ ಲಯಬಿಲಿಟಿ ಒಳಗಡೆ ಬರುವಂಥದ್ದು. ಕರೆಂಟ್ ಲಯಬಿಲಿಟಿ ಒಳಗಡೆ ಮತ್ತೆ ಎಲ್ಲಿ ಬರ್ತದ ಅಂದರೆ
ಟ್ರೇಡ್ ಪೇಯಬಲ್ಸ್ ಅಂತ ಒಂದು ನೋಟನ್ನು ಮಾಡ್ಕೊಳ್ಬೇಕು ನಾವಿಲ್ಲಿ. ಅರ್ಥ ಆಯ್ತಾ? ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಒಂದು ನೋಟನ್ನು ಮಾಡ್ತೀವಿ. ನೋಟ್ ನಂಬರ್ 1 ಅಂತ ಬರೋದು, ನೀವು ಟ್ರೇಡ್ ಪೇಯಬಲ್ಸ್ ಅಂತ ನೋಟ್ ಮಾಡಬೇಕು. ಅರ್ಥ ಆಯ್ತಾ? ಡೈರೆಕ್ಟ್ಲಿ ಇವುಗಳನ್ನು ತಗೊಳ್ಳಂಗಿಲ್ಲ. ವೆರಿ ಸಿಂಪಲ್, ದೇ ಬೋತ್ ಆರ್ ಲಯಬಿಲಿಟಿ. ಸೆಕೆಂಡ್ ಪಾಯಿಂಟ್, ದೇ ಆರ್ ಕರೆಂಟ್ ಲಯಬಿಲಿಟಿ. ದೇರ್ ಆರ್ 4 ಹೆಡಿಂಗ್ಸ್. ಶೇರ್ ಹೋಲ್ಡರ್ಸ್ ಫಂಡ್, ನೋ ದೇ ಆರ್ ನಾಟ್ ಶೇರ್ಸ್. ಶೇರ್ ಅಪ್ಲಿಕೇಶನ್, ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ಅಲ್ಲಂದ್ರೆ ಏನೋ ಬರಂಗಿಲ್ಲ ಬಿಡ್ರಿ. ಮೂರನೇದು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಇನ್ ದ ಸೆನ್ಸ್ ಲಾಂಗ್ ಟರ್ಮ್. ಲಾಂಗ್ ಟರ್ಮ್, ನೋ, ದೇ ಬೋತ್ ಆರ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಮತ್ತು ಎರಡು ಯಾರಿಗೋ ಕೊಡಬೇಕು ನಾವು. ಟ್ರೇಡ್ ಯಾಕಂತೀವಿ ಇದಕ್ಕೆ? ಟ್ರೇಡ್ ಪೇಯಬಲ್ ಯಾಕಂತೀವಿ ಅಂದರೆ, ಟ್ರೇಡ್ ಅಂದರೆ ವ್ಯಾಪಾರ. ವ್ಯಾಪಾರ ಮಾಡಬೇಕಾದ್ರೆ ಇವ್ರ ಕಡೆಯಿಂದ ಸಾಲ ತಗೊಂಡಿರ್ತೀವಿ. ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಅಂದರೆ ಯಾರು? ನಮಗೆ ಸಾಲ ಕೊಟ್ಟಂಥ ವ್ಯಕ್ತಿಗಳು. ಹಾಗಾಗಿ ಟ್ರೇಡ್ ಯಾವಾಗ ಕೊಟ್ಟಿರ್ತಾರೆ ಸಾಲ? ವ್ಯಾಪಾರ ಮಾಡಬೇಕಾದ್ರೆ. ಅವ್ರ ಕಡೆಯಿಂದ ಗೂಡ್ಸನ್ನು ಖರೀದಿ ಮಾಡಿದಾಗ ನಮಗೆ ಅವ್ರು ಉದುರಿ ಕೊಟ್ಟಾರ್ರಿ. ಹಾಗಾಗಿ ಟ್ರೇಡ್ ಅಂತ ಕರಿತೀವಿ. ಟ್ರೇಡ್ ಪೇಯಬಲ್, ನಾಳೆ ಕೊಡಬೇಕು. ಸೊ ಟ್ರೇಡ್ ಪೇಯಬಲ್ಸ್, ದೇ ಬೋತ್ ಆರ್ ಟ್ರೇಡ್ ಪೇಯಬಲ್ಸ್. ಹಾಗಾಗಿ ಈ ಎರಡರ ಬಗ್ಗೆ ಒಂದು ನೋಟನ್ನು ಮಾಡುವಂಥ ಕೆಲಸವನ್ನು ಈಗ ಮಾಡಬೇಕು ನಾವು. ಸೊ ಹಾಗಾಗಿ ಇಲ್ಲಿ ನೋಟ್ ನಂಬರ್ 1 ಅಂತ ಬರೀತೀನಿ. ನೋಟ್ ನಂಬರ್ 1, ಟ್ರೇಡ್ ಪೇಯಬಲ್ಸ್. ಸೊ ಈ ರೀತಿ ನೀವು ಒಂದು ನೋಟನ್ನು ಮಾಡಬೇಕು. ಟ್ರೇಡ್ ಪೇಯಬಲ್ಸ್ ಒಳಗಡೆ ಮೊದಲನೇದು ಯಾವ್ದು ನೋಡಿದ್ವಿ ನಾವಲ್ಲಿ? ಕ್ರೆಡಿಟರ್ಸ್. ಇನ್ನು ಎರಡನೇದು ಯಾವುದು? ಬಿಲ್ಸ್ ಪೇಯಬಲ್. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟದ ಇಲ್ಲಿ ಈ ಕ್ವಶನಲ್ಲಿ? ಕ್ರೆಡಿಟರ್ಸ್ ಅಮೌಂಟ್ ಇರೋದು 2 lakh rupees. ಸೊ ನೀವು ಕೂಡ ಇಲ್ಲಿ 2 lakh rupees ಬರೀಬೇಕು. ಬಿಲ್ಸ್ ಪೇಯಬಲ್ ಅಮೌಂಟ್ ನೋಡ್ರಿ ಎಷ್ಟದ? ಬಿಲ್ಸ್ ಪೇಯಬಲ್ 3 lakh rupees. ಸೊ ಹಾಗಾಗಿ ಇಲ್ಲಿ 3 lakh rupees. ಸೊ 2 lakh plus 3 lakh ಎಷ್ಟಾಗ್ತದೆ? 5 lakh rupees ಆಗ್ತದೆ. ಇದು ಒಂದು ನೋಟ್ ಮಾಡಬೇಕು. ಓಕೆ, ಮತ್ತು ವಾಪಸ್ ಕ್ವಶನ್ಗೆ ಬರ್ತೀನಿ. ಈಗ ಬಿಲ್ಸ್ ಪೇಯಬಲ್ ತನಕ ನೋಡಿದ್ವಿ. ಫಿಕ್ಸ್ಡ್ ಅಸೆಟ್ಸ್, ದೇ ಆರ್ ಅಸೆಟ್ಸ್ ಆರ್ ಲಯಬಿಲಿಟಿ? ಡೆಫಿನೆಟ್ಲಿ ದೇ ಆರ್ ಅಸೆಟ್ಸ್. ಅಸೆಟ್ಸ್ ಒಳಗಡೆ ವಿ ಹ್ಯಾವ್ ಓನ್ಲಿ 2 ಹೆಡಿಂಗ್ಸ್, ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಕರೆಂಟ್. ಸೊ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಅಂತ ಅವ್ರು ಹೇಳಕತ್ತಾರ. ಸೊ ಇಟ್ ಈಸ್ ನಾನ್ ಕರೆಂಟ್ ಅಸೆಟ್. ವೆರಿ ಸಿಂಪಲ್. ಟ್ರೇಡ್ ರಿಸಿವೇಬಲ್ಸ್, ಅಸೆಟ್ ಆರ್ ಲಯಬಿಲಿಟಿ? ರಿಸಿವೇಬಲ್ ಈಸ್ ಆಲ್ವೇಸ್ ಅಸೆಟ್. ಅಸೆಟ್ದಾಗ ಬರ್ತದೆ. ಅಸೆಟ್ದಾಗ ನಾನ್ ಕರೆಂಟ್ ಮತ್ತು ಕರೆಂಟ್. ನಾನ್ ಕರೆಂಟ್ ಅಲ್ಲ. ಟ್ರೇಡ್ ಪೇಯಬಲ್ ಹೆಂಗೆ ಕರೆಂಟ್ ಲಯಬಿಲಿಟಿ ಅದನೋ ಅದೇ ರೀತಿ ಟ್ರೇಡ್ ರಿಸಿವೇಬಲ್ ಕೂಡ ಕರೆಂಟ್ ಅಸೆಟ್ಸ್ ಆಗ್ತದೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ಸ್ ಆರ್ ಆಲ್ವೇಸ್ ಯುವರ್ ಅಸೆಟ್ಸ್. ದಿ ಇನ್ವೆಸ್ಟ್ಮೆಂಟ್ಸ್ ಆರ್ ಆಲ್ವೇಸ್ ಯುವರ್ ಅಸೆಟ್ಸ್. ಸೊ ಅಸೆಟ್ಸ್ ಒಳಗಡೆ ಬರ್ತದೆ. ಅಸೆಟ್ಸ್ ಅಗೇನ್ ವೆನ್ ಯು ಕಮ್ ಟು ಅಸೆಟ್ಸ್ ದೇರ್ ಆರ್ 2 types ಆಫ್ ಆಪ್ಷನ್ಸ್. ಇಟ್ ಶುಡ್ ಬಿ ನಾನ್ ಕರೆಂಟ್ ಅಥವಾ ಇಟ್ ಶುಡ್ ಬಿ ಕರೆಂಟ್ ಅಸೆಟ್ಸ್. ಇನ್ವೆಸ್ಟ್ಮೆಂಟ್ ಅನ್ನೋದು ಶಾರ್ಟ್ ಟರ್ಮ್ ಅಂತ ಅವರ ಬರೋದಾರೆ. ಶಾರ್ಟ್ ಟರ್ಮ್ ಅಂದಾಗ ಅದು ಕರೆಂಟ್ ಇನ್ವೆಸ್ಟ್ಮೆಂಟ್ ಅಥವಾ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ಸ್ ಒಳಗಡೆ ನೀವು ಡೈರೆಕ್ಟಾಗಿ ಹೆಡ್ಡಿಂಗನ್ನು ಬರೀಬಹುದು. ನೆಕ್ಸ್ಟ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವ್ಯಾಲೆಂಟ್ಸ್. ಕ್ಯಾಶ್ ಈಸ್ ಆಲ್ವೇಸ್ ಅನ್ ಅಸೆಟ್. ಅಗೇನ್ ನೆಕ್ಸ್ಟ್ ಕ್ವಶನ್, ನಾನ್ ಕರೆಂಟ್ ಆರ್ ಕರೆಂಟ್? ಕ್ಯಾಶ್ ಆರ್ ಆಲ್ವೇಸ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಒಳಗಡೆ ಇದನ್ನು ಕೂಡ ಡೈರೆಕ್ಟ್ ಹೆಡ್ಡಿಂಗ್ ಆಗಿ ಬರಿತೀವಿ. ಸೊ ಇಲ್ಲಿ ಹೆಡ್ಡಿಂಗ್ ಇಲ್ಲದೇನ ಬರೀಬೇಕಾಗಿರೋ ಯಾವುದು? ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಯಬಲ್. ಇದು ಎರಡು ಕೂಡ್ಕೊಂಡು ನಾವು ಇದು ಎರಡು ಕೂಡಿಸ್ಕೊಂಡು ಟ್ರೇಡ್ ರಿಸಿವೇಬಲ್ಸ್ ಅಂತ ಮಾಡ್ತೀವಿ. ಸಾರಿ, ಟ್ರೇಡ್ ಪೇಯಬಲ್ಸ್ ಅಂತ ಮಾಡ್ತೀವಿ. ಸೊ ಅದೊಂದು ನೋಟ್ ಮಾತ್ರ ಮಾಡಬೇಕು. ಅದನ್ನು ಆಲ್ರೆಡಿ ಇಲ್ಲಿ ಮಾಡಾಯಿತು. ಓಕೆ, ಸೊ ಈಗ ನಾವು ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡುವ. ಆ್ಯಸ್ ಪರ್ ಶೆಡ್ಯೂಲ್ 3 ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡುವಂಥ ಕೆಲಸವನ್ನು ಈಗ ನಾವು ಮಾಡುವ. ಓಕೆ, ಈ ರೀತಿ ಫಾರ್ಮ್ಯಾಟ್ ಬರ್ತದೆ. ಇದು ಪರ್ಟಿಕ್ಯುಲರ್ಸ್ ಅಂತ ಕರಿತೀವಿ. ಇದು ನೋಟ್ ನಂಬರ್ ಮತ್ತು ಇದು ಅಮೌಂಟ್. ಅದಕ್ಕಿಂತ ಮುಂಚೆ ನೀವು ಬ್ಯಾಲೆನ್ಸ್ ಶೀಟ್ನ ಹೆಡ್ಡಿಂಗ್ ಬರೀಬೇಕು. ಜಿಂದಾಲ್ ಕಂಪನಿ ಅಂತದ. ಸೊ ಸೆಂಟ್ರದಾಗ ಜಿಂದಾಲ್ ಕಂಪನಿ ಲಿಮಿಟೆಡ್ ಅಂತ ಸೆಂಟ್ರದಾಗ ಹೆಡ್ಡಿಂಗ್ ಇರಬೇಕು. ಆ್ಯಕ್ಚುಲಿ ಒಂದು ಲೈನ್ ಗ್ಯಾಪ್ ಕೊಡಬೇಕು. ಇಲ್ಲಿ ನೀವು ಒಂದು ಲೈನ್ ಗ್ಯಾಪ್ ಕೊಟ್ಟು ಬರೀಬೇಕು. ಅದಾದ ನಂತರ ಬ್ಯಾಲೆನ್ಸ್ ಶೀಟನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ಡೇಟ್ ಕೊಟ್ಟಿರ್ತಾರೆ ಅವ್ರ ಕ್ವಶನಲ್ಲಿ ಡೇಟ್ ನೋಡುವ. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018 31/3/2018 ಆ್ಯಸ್ ಪರ್ ಯಾವ ಶೆಡ್ಯೂಲ್ ಪ್ರಕಾರ ಕೇಳ್ತಿದ್ದಾರೆ ಅವರು? ಆ್ಯಸ್ ಪರ್ ಶೆಡ್ಯೂಲ್ 3. ಸೊ ಈ ರೀತಿ ನೀವು ಒಂದು ಹೆಡ್ಡಿಂಗನ್ನು ಕೊಟ್ಟರೆ ನಿಮಗೆ ಈಸಿಯಾಗಿ ಬಿಡ್ತದೆ. ಓಕೆ, ದಿಸ್ ಇಸ್ ಸಿಸ್ಟಮೆಟಿಕ್. 100 out of 100, 80 out of 80 ನೀವು ಮಾಡಬೇಕಾದ್ರೆ ಎಲ್ಲ ರೂಲ್ಸನ್ನು ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡಬೇಕು. ಸೊ ಮೊದಲನೇದು ಹೆಡ್ಡಿಂಗ್ ಬರೋದಿಲ್ಲಿ ಪರ್ಟಿಕ್ಯುಲರ್ಸ್, ಅದಾದ ನಂತರ ನೋಟ್ ನಂಬರ್, ಅದಾದ ನಂತರ ಅಮೌಂಟ್ ಅಂತ ಕರಿತೀವಿ. ಸೊ ಈ ರೀತಿ 3 ಹೆಡ್ಡಿಂಗ್ಸನ್ನು ಬರ್ಕೊಳ್ತೀವಿ. ಓಕೆ, ಮೊದಲನೇದಾಗೆ ವೆರಿ ಇಂಪಾರ್ಟೆಂಟ್ ರೋಮನ್ ಅಂಕಿ 1 ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಇದನ್ನು ಕ್ಯಾಪಿಟಲ್ ಅಕ್ಷರದ ಬರೀ ಅಂದರೆ ಮೇನ್ ಹೆಡ್ಡಿಂಗ್ಸ್. ಇದು ಒಂದು ಲಯಬಿಲಿಟಿ ಮತ್ತೊಂದು ಅಸೆಟ್ಸ್. ಹಾಗಾಗಿ ಇದನ್ನು ಮೇನ್ ಹೆಡ್ಡಿಂಗ್ದಾಗ ಬರೀ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ದಿಸ್ ಇಸ್ ರೋಮನ್ ಅಂಕಿ 1 ಫಸ್ಟ್ ಹೆಡ್ಡಿಂಗ್.
ಆ ಲಯಬಿಲಿಟೀಸ್ ಒಳಗಡೆ ಅಗೇನ್ ವಿ ಹ್ಯಾವ್ 4 ಹೆಡಿಂಗ್ಸ್ ನಾವು. ಓಕೆ, ವೆರಿ ಸಿಂಪಲ್, 4 ಹೆಡಿಂಗ್. ಮೊದಲನೇ ಹೆಡಿಂಗ್ ಯಾವುದು? ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್ಗೆ ಸಂಬಂಧಪಟ್ಟಂತಹ ಏನಾದರೂ ಐಟಮ್ ಕೊಟ್ಟಾರೋ ಇಲ್ಲೋ ಅಂತ ಕ್ವಶನ್ದಾಗ ಚೆಕ್ ಮಾಡಬೇಕು. ಓಕೆ ಓಕೆ, ವಿ ವಿಲ್ ಚೆಕ್ ದಿ ಕ್ವಶನ್ ಸೀರಿಯಲ್ ವೈಸ್. Share capital, yes, definitely share capital, shareholders fund. So it is related with share capital. ಹಾಗಾಗಿ ಇದ್ರ ಒಳಗಡೆ ಎ ಏನು ಶೇರ್ ಕ್ಯಾಪಿಟಲ್. ಅದಾದ ನಂತರ ಇದ್ರ ಕೆಳಗಡೆನ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂದರೆ ಲಾಸ್ಟ್ ಇಯರ್ ಪ್ರಾಫಿಟ್ಸ್ ಏನು ಹಾಕೋತ ಬಂದಿರ್ತದೆ ಅದು ಉಳಿದಂತಹ ಪ್ರಾಫಿಟ್, ಅದನ್ನು ಕೂಡ ನಾವು ಕಂಪಲ್ಸರಿ ಯಾರು ಕೊಡ್ತೀವಿ? ಶೇರ್ ಹೋಲ್ಡರ್ಸ್ಗಳನ್ನ ಕೊಡ್ತೀವಿ. ಹಾಗಾಗಿ ಬಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಬರಿಬೇಕು. Reserves and surplus. Okay, share capital amount 10 lakh rupees, reserves and surplus amount 5 lakh. ಹಾಗಾಗಿ ಇಲ್ಲಿ ಅಮೌಂಟ್ ಕಾಲಮ್ನಲ್ಲಿ 10 lakh rupees share capital, 5 lakh rupees reserves and surplus ಆಗ್ತದೆ. ಓಕೆ, ನೆಕ್ಸ್ಟ್ ಎರಡನೇ ಮೇನ್ ಹೆಡ್ಡಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಿ. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್. Share application money pending allotment. Share application money pending allotment. ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾವುದೇ ಕ್ವಶನ್ನಲ್ಲಿ ಏನೂ ಬರಲ್ಲ ಇದ್ರ ಬಗ್ಗೆ. ಹಾಗಾಗಿ ಬಿಟ್ಟುಬಿಡ್ರಿ, ಹೆಡ್ಡಿಂಗ್ ಅಂತೂ ಕಂಪಲ್ಸರಿ ಬರಿಬೇಕು. ಇನ್ನು ಮೂರನೇ ಹೆಡ್ಡಿಂಗ್ ಯಾವುದಪ್ಪ ಅಂದರೆ ನಾನ್ ಕರೆಂಟ್ ಲಯಬಿಲಿಟೀಸ್. ಈ 4 ಹೆಡಿಂಗ್ಸ್ಗಳನ್ನು ಬಹಳ ಚೆಂದಂಗೆ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ನಾನ್ ಕರೆಂಟ್ ಲಯಬಿಲಿಟೀಸ್. ಓಕೆ, ನಾನ್ ಕರೆಂಟ್ ಲಯಬಿಲಿಟೀಸ್ಗಳು ಏನಾದರೂ ಬರ್ತದ ಅಂತ ನೋಡುವ. ಆಲ್ರೆಡಿ ಒಂದು ಹೆಡ್ಡಿಂಗನ್ನು ಕೂಡ ಮಾಡ್ಕೊಂಡಿದ್ವಿ, ಟ್ರೇಡ್ ಪೇಯಬಲ್ಸ್. ಇದು ಟ್ರೇಡ್ ಪೇಯಬಲ್ಸ್ ಕರೆಂಟ್ ಲಯಬಿಲಿಟಿ ಒಳಗಡೆ ಬರ್ತದೆ. ಕ್ವಶನನ್ನು ನೋಡುವ. ಓಕೆ, ಶೇರ್ ಕ್ಯಾಪಿಟಲ್ ಮುಗಿತಾ, ರಿಸರ್ವ್ ಸರ್ಪ್ಲಸ್ ಮುಗಿತಾ. ಓಕೆ, 10% ಡಿಬೆಂಚರ್ಸ್ ಅಂದ್ರೆ ಸಾಲ ಅನ್ನೋದು ಲಯಬಿಲಿಟಿ. ಒಳಗಡೆ ನಾನ್ ಕರೆಂಟ್ ಲಯಬಿಲಿಟಿ. ಹಾಗಾಗಿ ಇದ್ರ ಒಳಗಡೆ ಎ 10% ಡಿಬೆಂಚರ್ಸ್ ಅಂತ ಬರೆಯಂಗಿಲ್ಲ, ನಾವು ಡೈರೆಕ್ಟ್ಲಿ ಬರೆಯೋಕೆ ಅವಕಾಶ ಇಲ್ಲ. ಸೊ ಏನಂತ ಬರಿಬೇಕು? ಅದಕ್ಕೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರಿಬೇಕು. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಬ್ರಾಕೆಟ್ನಲ್ಲಿ 10% ಡಿಬೆಂಚರ್ಸ್. 10% debentures. Okay, what is the amount of debentures? Let us check in the question. 10% debentures, we have 5 lakh rupees. 10% debentures is 5 lakh rupees. So illiyu kuda 5 lakh rupees anna ಬರೆಯುವ. ಓಕೆ, ನೆಕ್ಸ್ಟ್ ಮತ್ತೆ ವಾಪಸ್ ಕ್ವಶನ್ಗೆ ಹೋಗ್ತೀನಿ ನಾನು. ಕ್ವಶನ್ ನೋಡ್ರಿ, ಕ್ರೆಡಿಟರ್ಸ್ ಮುಗಿತು, 10% ಡಿಬೆಂಚರ್ಸ್ ಮುಗಿತಾ. ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್ ಇವೆರಡೂ ಕೂಡ ಏನಪ್ಪ ಅಂದರೆ ಕರೆಂಟ್ ಲಯಬಿಲಿಟಿ. ಇನ್ನು ಮುಂದಿನ ಎಲ್ಲ ಅಸೆಟ್ಸ್ ಅದಾವೆ. ಸೊ ನಾನ್ ಕರೆಂಟ್ ಲಯಬಿಲಿಟಿ ಮುಗಿತು. 4ನೇ ಹೆಡ್ಡಿಂಗನ್ನು ಹಾಕಬೇಕೀಗ. 4ನೇ ಹೆಡ್ಡಿಂಗ್ ಯಾವುದು? ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್ ಒಳಗಡೆ ನಮ್ಮ ಕಡೆ ಏನದ? ಟ್ರೇಡ್ ಪೇಯಬಲ್ಸ್ ಆಲ್ರೆಡಿ ಮಾಡಿರುವಂತಹ ನೋಟ್ ಅದ. ಟ್ರೇಡ್ ಪೇಯಬಲ್ಸ್ we have already one note that is called as trade payables. So ಇದಕ್ಕೆ ನೋಟ್ ನಂಬರ್ 1, ನೋಟ್ ನಂಬರ್ ಕಾಲಮ್ನಲ್ಲಿ 1 ಅಂತ ಬರೀರಿ. ಟ್ರೇಡ್ ಪೇಯಬಲ್ಸ್ ಅಮೌಂಟ್ ಎಷ್ಟು ಬರ್ತದೆ? 5 lakh rupees. ಓಕೆ, ನೆಕ್ಸ್ಟ್ ಮತ್ತೆ ವಾಪಸ್ ನೀವು ಕ್ವಶನ್ಗನ ಬರಬೇಕು. ಕ್ವಶನ್ ನೋಡ್ರಿ, ಕ್ರೆಡಿಟರ್ಸ್ ಮುಗೀತು, ಬಿಲ್ಸ್ ಪೇಬಲ್ ಮುಗೀತು, ಇವೆಲ್ಲ ಅಸೆಟ್ಸ್ ಅದಾವೆ. ಸೊ ಬಿಟ್ಬಿಡ್ರಿ, ಮುಗೀತು. ಇಲ್ಲಿಗೆ ನಮ್ಮ ಲಯಬಿಲಿಟಿ ಮುಗೀತದೆ. ಸೊ ಇಲ್ಲಿ ಏನು ಮಾಡಬೇಕು? ಕ್ಯಾಪಿಟಲ್ ಅಕ್ಷರದಲ್ಲಿ ಟೋಟಲ್ ಅಂತ ಬರೀರಿ. ಟೋಟಲ್ ನೋಡ್ರಿ, 10 lakh, 5 lakh, 15 lakh, 5 lakh, 20 lakh plus 5 lakh, 25 lakh rupees. So 25 lakh rupees is total of equity and liability. ಸೊ ಈ ರೀತಿ ಟೋಟಲ್ ಬಂದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡಬೇಕಾಗ್ತದೆ. ಅಂದರೆ ನಮ್ಗೆ ಗೊತ್ತಾಗ್ತದೆ, ಕ್ಲಿಯರ್ ಆಗಿ ಸಿಸ್ಟಮೆಟಿಕ್ ಆಗಿ ಕಾಣಿಸ್ಬಿಡ್ತದೆ ಟೋಟಲ್ ಅಂತೇಳಿ ಕಾಣಿಸ್ತದೆ ಈಗ ಸಿಸ್ಟಮೆಟಿಕ್. ಸೊ ದಿಸ್ ಪೋರ್ಷನ್ ಈಸ್ ಆಫ್ ಲಯಬಿಲಿಟಿ. ನೆಕ್ಸ್ಟ್ ಪೋರ್ಷನ್ ಯಾವುದಾಗಬೇಕೀಗ? ರೋಮನ್ ಅಂಕಿ 2 ದಟ್ ಈಸ್ ರಿಲೇಟೆಡ್ ವಿತ್ assets. And in assets we have only 2 headings. Number 1, we have non-current assets. Correct? So non-current assets ಒಳಗಡೆ ಬರುವಂತಹ ಯಾವುದಾದ್ರೂ ಐಟಮ್ ಅದ ಏನಂತೇಳಿ ಕ್ವಶನ್ದಾಗ ನಾವು ಚೆಕ್ ಮಾಡಬೇಕು. ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಆರ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ non-current assets. ಸೊ ಡೈರೆಕ್ಟ್ಲಿ ಇಲ್ಲಿ ಎ ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಅಂತೇಳಿ ಡೈರೆಕ್ಟ್ಲಿ ಬರೀಬೇಕು. ಸೊ ಫಿಕ್ಸ್ಡ್ ಅಸೆಟ್ಸ್ ಅಮೌಂಟ್ ಎಷ್ಟದ? 15 lakh rupees ಅದ ನಿಮ್ಮ ಕ್ವಶನ್ ಪ್ರಕಾರ 15 lakh. ಓಕೆ, ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಅಸೆಟ್ ಬರ್ತಾವೆ ನೋಡೋಣ.
Trade receivables are short term, so they come under non-current. Short term ಗೆ ಮತ್ತೊಂದು ಹೆಸರು ನಾನ್ ಕರೆಂಟ್. ಕ್ಯಾಶ್ ಅಂಡ್ ಕ್ಯಾಶ್ ಇದು ಕೂಡ ನಾನ್ ಕರೆಂಟ್. ಸೊ ಕರೆಂಟ್ ಅಸೆಟ್ ಅವೆಲ್ಲವೂ ಕೂಡ ಕರೆಂಟ್ ಅಸೆಟ್ಸ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಟ್ರೇಡ್ ರಿಸೀವೇಬಲ್ಸ್, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್, ಆಲ್ 3 ಆರ್ ಕರೆಂಟ್ ಅಸೆಟ್ಸ್. ಸೊ ನಾನ್ ಕರೆಂಟ್ ಮುಗೀತು. ಸೊ ಹೆಡಿಂಗ್ ನಂಬರ್ 2 ಅಂತ ಹಾಕಬೇಕು. ಕರೆಂಟ್ ಅಸೆಟ್ಸ್ ಅದರೊಳಗಡೆ ಎ ಮೊದಲನೇದು ಯಾವುದಿತ್ತಲ್ಲಿ ಟ್ರೇಡ್ ರಿಸೀವೇಬಲ್ಸ್. ನಮ್ಮ ಕ್ವಶನ್ ಪ್ರಕಾರ ನಮಗೆ ಮೊದಲು ಸಿಕ್ಕಿದ್ದು ಟ್ರೇಡ್ ರಿಸೀವೇಬಲ್ಸ್. ಓಕೆ, ಟ್ರೇಡ್ ರಿಸೀವೇಬಲ್ಸ್ ಅಮೌಂಟ್ ನೋಡ್ರಿ ಎಷ್ಟದ 5 lakh rupees. ಸೊ ನೀವು ಕೂಡ ಇಲ್ಲಿ 5 lakh ಅಂತ ಬರೀರಿ. ಅದಾದ ನಂತರ ಬಿ ಮತ್ತು ಯಾವ್ದು ಸೆಟ್ ಅದ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಓಕೆ, ಇದು ಕೂಡ ಇಲ್ಲೇ ಬರ್ತದೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಓಕೆ, ವಾಟ್ ಈಸ್ ದಿ ಅಮೌಂಟ್ ಆಫ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಚೆಕ್ ಮಾಡಿರಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ವಿ ಹ್ಯಾವ್ 2 lakh rupees. 2 lakh. Okay, next C last we have cash and cash equivalents. Cash and cash equivalents ಇಷ್ಟದ 3 lakh rupees ಅದ ವಿದ್ಯಾರ್ಥಿಗಳೇ. ಓಕೆ, ಇದನ್ನು ಟೋಟಲ್ ಮಾಡುವ ಈಗ 15 lakh plus 5 lakh 20 lakh plus 2 22 plus 3 25. ಸೊ ಇಲ್ಲಿ ದೊಡ್ಡ ಅಕ್ಷರಲೆ ಕ್ಯಾಪಿಟಲ್ ಅಕ್ಷರಲೆ ಟೋಟಲ್ ಅಂತ ಬರೋದು 25 ಲಕ್ಷ ರೂಪಾಯಿಗಳು ಅಂತ ಬರಿಬೇಕು. ಓಕೆ, 25 ಲಕ್ಷ ರೂಪಾಯಿಗಳು. ಸೊ ಇದಕ್ಕೆ ಟೋಟಲ್ ಅಂತ ಕರಿತೀವಿ. ಈ ರೀತಿ ಒಂದು ಲೈನನ್ನು ಡ್ರಾ ಮಾಡಿದರೆ ಮುಗೀತು. ದಿಸ್ ಈಸ್ ಲಯಬಿಲಿಟಿ ಪಾರ್ಟ್, ದಿಸ್ ಈಸ್ ಅಸೆಟ್ ಪಾರ್ಟ್. ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಕಾಣ್ತಾ ಇದೆ, ಕ್ಲೀನ್ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಈ ರೀತಿ ನೀವು ಕೂಡ ಸಿಸ್ಟಮೆಟಿಕ್ ಆಗಿ ಮಾಡಬೇಕು. 25 ಟ್ಯಾಲಿ ಆಯಿತು. ಇದು 6 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ವಿತ್ 1 ನೋಟ್. ಓಕೆ, ವೆರಿ ಸಿಂಪಲ್. ಎಷ್ಟೋ ಜನ ಕೇಳ್ತಾ ಇದ್ದೀರಿ ಸರ್ ಹೆಡಿಂಗ್ಸ್ ಹೆಂಗೆ ನೆನಪಿಟ್ಕೊಳ್ಬೇಕು ರೀ ಸರ, ಭಾಳ ಹೆಡಿಂಗ್ಸ್ ಅದಾವ್ರಿ ಸರ ಅಂತೇಳಿ. ವೆರಿ ಸಿಂಪಲ್ ಅದ ರೀ. ಮೊದಲನೇ ಪಾಯಿಂಟ್ ನೀವು ಮಾಡಬೇಕಾಗಿರೋದು ಅದು ಲಯಬಿಲಿಟಿನೋ ಅಥವಾ ಅದು ಅಸೆಟ್ಟೋ. ಡನ್. ಓಕೆ ಸರ್, ನಮ್ಗೆ ಲಯಬಿಲಿಟಿ ಅನಿಸ್ತಾ ಇದೆ. ಓಕೆ, ಲಯಬಿಲಿಟಿಗೆ ಹೋಗೋಣ. ಲಯಬಿಲಿಟಿದಾಗ ಮತ್ತೆ ನಿಮಗೆ ಏನು ಬರಬೇಕಂದ್ರೆ ಈಗ 4 ಹೆಡಿಂಗ್ಗಳಲ್ಲಿ ಯಾವುದು ಈ ರೀತಿ ನೆನಪಿಟ್ಕೊಳ್ರಿ ಅಂದ್ರೆ ಈಸಿ ಆಗ್ತದೆ. ಫಸ್ಟ್ ಅಸೆಟೋ ಲಯಬಿಲಿಟಿನೋ ಸರ್, ಲಯಬಿಲಿಟಿ ಮತ್ತು 4 ಹೆಡಿಂಗ್ ಅದಾವೆ. 4 ಒಳಗಡೆ ಯಾವುದು ಶೇರ್ಗೆ ಸಂಬಂಧಪಟ್ಟಂದ್ರೆ 1ನೇ ಹೆಡಿಂಗ್, 2ನೇ ಹೆಡಿಂಗ್ ಆಟಕೊಂಡು ಲೆಕ್ಕಕ್ಕಿಲ್ಲ. ಇನ್ನು ನಾನ್ ಕರೆಂಟ್ ಅಂದರೆ ಲಾಂಗ್ ಟರ್ಮ್, ದೀರ್ಘಾವಧಿ. ಕರೆಂಟ್ ಅಂದರೆ ಶಾರ್ಟ್ ಟರ್ಮ್, ಜಲ್ದಿ ವಾಪಸ್ ಕೊಡಬೇಕು. ಈ ರೀತಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಅಸೆಟ್ಸ್ ವೆರಿ ಸಿಂಪಲ್, 2 ಅದಾವು, ನಾನ್ ಕರೆಂಟ್ ಮತ್ತು ಕರೆಂಟ್. ನಾನ್ ಕರೆಂಟ್ ಅಂದರೆ ಫಿಕ್ಸ್ಡ್ ಅಸೆಟ್ಸ್, ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಮೋಟರ್ ವೆಹಿಕಲ್, ಕಾರ್, ಇಂಥವೆಲ್ಲ ನಾನ್ ಕರೆಂಟ್ ಅದಾವ ಬರ್ತಾವೆ. ಕರೆಂಟ್ ಅಸೆಟ್ಸ್ ಅಂದರೆ ಶಾರ್ಟ್ ಟರ್ಮ್, ಅಲ್ಪಾವಧಿ ಅಂತ ಕರಿತೀವಿ. ಟ್ರೇಡ್ ರಿಸೀವೇಬಲ್ಸ್ ಬರ್ತದೆ, ಈ ರೀತಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬರ್ತದೆ. ಆಮೇಲೆ ಈ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಬರ್ತದೆ, ಸ್ಟಾಕ್ಸ್ ಬರ್ತದೆ, ಇನ್ವೆಂಟರಿ ಅಂತ ಕರಿತೀವಿ, ಸ್ಟಾಕ್ ಬರ್ತದೆ. ಒಂದು ಹಲವಾರು ಒಂದು 5-6 ಐಟಮ್ ಅದಾವ್ರಿ ಅಷ್ಟೇ ಕರೆಂಟ್ ಅಸೆಟ್ಸ್ ಒಳಗಡೆ. ಅವ ಎಕ್ಸಾಮ್ಗೆ ಬರ್ತಾವೆ, ಅವ ನಿಮ್ಮ ಕ್ವಶನ್ ಪೇಪರ್ಗೆ ಕಾಣ್ತದೆ. ಸೊ ಅಂಥವು ಯಾವ ಅಂತ ಮುಂದೆ ಮತ್ತೆ ನೋಡ್ತೀವಿ ನಾವು. ನೀವು ಒಂದು 2-3 ಕ್ವಶನ್ ಮಾಡಿ ಆಟೋಮೆಟಿಕ್ಲಿ ನಿಮಗೆ ಪ್ರಾಕ್ಟೀಸ್ ಆಗಿಬಿಡ್ತದೆ. ಸೊ ಈ ರೀತಿಯ ಒಂದು ಬ್ಯಾಲೆನ್ಸ್ ಶೀಟ್ ಆ್ಯಸ್ ಪರ್ ಶೆಡ್ಯೂಲ್ 3. ಇದು ಶೆಡ್ಯೂಲ್ 3 ಪ್ರಕಾರ ಇದಕ್ಕೆ ನಾವು ಬ್ಯಾಲೆನ್ಸ್ ಶೀಟ್ ಶೆಡ್ಯೂಲ್ 3 ಅಂತ ಕರಿತೀವಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್. ಆಮೇಲೆ ವೆರಿ ಇಂಪಾರ್ಟೆಂಟ್, ಬ್ಯಾಲೆನ್ಸ್ ಶೀಟ್ಗೆ ಮತ್ತೊಂದು ಹೆಸರು ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಎಷ್ಟೋ ಜನ ಮರೀತಾರೆ. ಬ್ಯಾಲೆನ್ಸ್ ಶೀಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೊಸಿಷನ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೊಸಿಷನ್ ಸ್ಟೇಟ್ಮೆಂಟ್, ವೆರಾಸ್ P&L ಅಕೌಂಟ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ನಮಗೆ ಇನ್ಕಮ್ ತೋರಿಸ್ತದೆ, ಹಾಗಾಗಿ ಇನ್ಕಮ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಶೀಟ್ ನಮಗೆ ಪೊಸಿಷನ್ ತೋರಿಸೋದು, ಲಯಬಿಲಿಟಿ ಪೊಸಿಷನ್ ಎಷ್ಟು, ಅಸೆಟ್ಸ್ ಪೊಸಿಷನ್ ಎಷ್ಟು, ಹಾಗಾಗಿ this is called as position statement. So we'll wind up our today's class. Thank you for watching Vikas Commerce tutorials and spending your valuable time with us. Keep supporting us. Thank you.